ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಗಲಭೆ ಪ್ರಕರಣ ಸಂಬಂಧ ಕಾಶ್ಮೀರಿಗಳ ಪರಿಸ್ಥಿತಿಗೆ ನಾವು ಹೋಗಿಬಿಡ್ತೀವ ಎಂದು ಮಂಡ್ಯದ ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಹಿಂದೂಗಳು ಎಚ್ಚರಗೊಳ್ಳದಿದ್ರೆ ಕಾಶ್ಮೀರದ ಸ್ಥಿತಿ ಬರೋದ್ರಲ್ಲಿ ಅನುಮಾನವೇ ಇಲ್ಲ. ಹಿಂದೂಗಳು ಬೇರೆ ದೇಶವನ್ನ ನಾಶ ಮಾಡಿರೋದು ಎಲ್ಲೂ ಇಲ್ಲ. ಸರ್ಕಾರ ಇಂಥ ಘಟನೆಗಳು ನಡೆಯದಂತೆ ಕ್ರಮ ವಹಿಸಬೇಕು ಅಂತ ಆಗ್ರಹಿಸಿದ್ರು. ಮದ್ದೂರಲ್ಲಿ ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಸಂಭ್ರಮಿಸಿಕೊಂಡು ಗಣಪತಿ ವಿಸರ್ಜನೆ ಮಾಡಬೇಕಂತ ಎಲ್ಲ ವಿಶೇಷವಾಗಿ ಗಣಪತಿಯ ಭಕ್ತರು ಬಿಡ್ಲಿಕ್ಕೆ ಕೊಟ್ಟಾಗ ಅನ್ಯ ಧರ್ಮೀಯರು ಕಲ್ಲ ತೂರಾಟವನ್ನ ಮಾಡಿ, ಬಹುಶಃ ಇದು ನಮ್ಮ ನಾಗಮಂಗಲದಲ್ಲಿ ನಡೆದಂಥ ಘಟನೆ ಮತ್ತು ಇಲ್ಲಿ ಮದ್ದೂರಲ್ಲಿ ನಡೆದಂಥ ಘಟನೆಗಳು ನೋಡ್ತಾ ಇದ್ರೆ ಬಹಳ ಬೇಜಾರು ಅನ್ನಿಸ್ತಾ ಇದೆ. ನಾವು ನಮ್ಮ ದೇಶದಲ್ಲಿದ್ದೀವ ಇಲ್ಲ ಬೇರೆ ದೇಶದಲ್ಲಿದ್ದೀವ ಅಂತ ಯಕ್ಷ ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಒಂದಾನೊಂದು ಕಾಲ ಕಾಶ್ಮೀರ ಇತ್ತಲ್ಲ, ಆ ಸ್ಥಿತಿಗೆ ನಾವೆಲ್ಲರೂ ಹೋಗ್ಬಿಡ್ತೀವನೋ ಅಂತ ಯೋಚನೆ ಮಾಡಬೇಕಾಗಿದೆ. ಭಾರತೀಯ ಹಿಂದೂ ಧರ್ಮದವರು ಎಚ್ಚರಗೊಳ್ಳಿಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳು ಕಾಶ್ಮೀರನ್ನ ಹಿಂದೆ ನೋಡಿದ್ರಲ್ಲ ಆ ಸ್ಥಿತಿಗೆ ಹೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆಮೇಲೆ ಹಿಂದೂಗಳಲ್ಲಿ ಏನಾಗ್ಬೇಕಂತಂದ್ರೆ ನಾವು ಬಹುಶಃ ಒಂದೇನಪ್ಪ ಅಂದ್ರೆ ಯಾರಿಗೂ ತೊಂದರೆ ಕೊಟ್ಟ ಅಭ್ಯಾಸ ಇಲ್ಲ. ಎಲ್ಲಾದ್ರೂ ಕೇಳಿದೀವ ಹಿಂದೂಗಳು ಹೋಗಿ ಬಾಂಬ್ ಹಾಕಿರೋರು ಎಲ್ಲರೂ ಕೇಳಿದೀವ? ಹಿಂದೂಗಳು ಬೇರೆ ದೇಶದ ನಾಶ ಮಾಡಿರೋದು ಎಲ್ಲರೂ ಕೇಳಿದೀವ? ಹಿಂದೂಗಳು ಬೇರೆಯವರಿಗೆ ತೊಂದರೆ ಕೊಡೋ ಅಭ್ಯಾಸ ಇಲ್ಲ, ಬೇರೆಯವ್ರಿಗೆ ಸಹಾಯ ಮಾಡೋ ಒಂದು ಅವಕಾಶ ಇದೆ. ಬಹಳಷ್ಟು ಜನ ದೊಡ್ಡ ದೊಡ್ಡವರು ಹೇಳ್ತಾರೆ ಹಿಂದೂಗಳು ಅಂತಂದ್ರೆ ಕ್ರೋಧಿಗಳು, ಹಿಂದೂಗಳು ಅಂದ್ರೆ ಕೋಪಿಸ್ಟರು, ಹಿಂದೂಗಳು ಅಂದ್ರೆ ಗಲಾಟೆ, ಹಿಂದೂಗಳು ಅಂದ್ರೆ ಏನೇನೋ ಹೇಳುವಂತ ಸಾಧ್ಯತೆಗಳಿದೆ. ಹಿಂದೂಗಳು ಅನ್ನೋದು ಈ ಭಾರತ ದೇಶದಲ್ಲಿದ್ರೆ ಮಹಾನ್ ಭಾವರೇ, ದೊಡ್ಡ ದೊಡ್ಡವರೇ, ನಾಯಕರೇ, ಅನೇಕ ಮಠಾಧಿಪತಿಗಳೇ ಮಾತಾಡ್ತಿರಲ್ಲ, ನಿಮಗೆ ಹಿಂದೂ ರಾಷ್ಟ್ರ ಬಗ್ಗೆ ಬಹುಶಃ ಹಿಂಗಿರ್ಲಿಲ್ಲ ಅಂತಂದ್ರೆ ದೇಶ ವಿಭಜನೆ ಆದಾಗ ಪಾಕಿಸ್ತಾನಕ್ಕೆ ಹೋಗಿ ಅಂದಾಗ್ಲೂ ಹೋಗದೆ ನಮ್ಮ ದೇಶದಲ್ಲಿ ಇರ್ತೀವಿ ಅಂದ್ರೆ ಬನ್ನಿ ಅಂತ ಒಪ್ಕೊಂಡವ್ರು ಕಣ್ರಿ ಹಿಂದೂಗಳು. ಹಾಗೆ ಗಡಿ ವಿಭಜನೆ ಆದಂತ ಸಂದರ್ಭದಲ್ಲಿ ಒಪ್ಕೊಂಡವ್ರು ನಾವು. ಹಾಗೆ ಗಡಿಯಿಂದ ಕಾಯ್ತಾ ಇದ್ದಂತ ಇನ್ನೊಂದು ಸಮಾಜದವರಿಗೆ, ಕಣ್ಣೀರಾಗ್ತಿರೋರಿಗೆ ಬನ್ನಿ ನಮ್ಮ ದೇಶದಲ್ಲಿ ಆಶ್ರಯ ಕೊಡ್ತೀವಿ ಅಂತ ಕೊಟ್ಟವ್ರು ಕಣ್ರಿ ನಾವು. ನಮ್ಗೆ ಹಿಂದೂಗಳಿಗೆ ಆ ಭಾವನೆಗಳು ಇದ್ದಿದ್ರೆ ನಾವ್ಯಾಕಾಗಿ ನಡ್ಕೊಳ್ತಿದ್ದೋ? ನಮ್ಗೆ ಆ ತರದ ಭಾವನೆಗಳು ಇಲ್ಲ. ಆದ್ರೆ ನೀವು ಬಹುಶಃ ಈ ರಾಷ್ಟ್ರದ ಭಾರತೀಯ ಒಂದು ಗಿರಿಮೆ ಮತ್ತು ಭೂಮಿಯಲ್ಲಿದ್ದು ಹಾಗೆಲ್ಲ ಮಾತಾಡಬಾರ್ದು. ಬಹುಶಃ ಈ ತರದ ಘಟನೆಗಳನ್ನ ಸರ್ಕಾರ ಬೇಗ ಈ ತರ ಆಗದಂಗೆ ಕಠಿಣ ಕ್ರಮ ಜರುಗಿಸಬೇಕು. ಮತ್ತು ಯಾರು ಮಾಡಿದಾರೆ ಅವ್ರ ಮೇಲೆ, ಅದರ ಜೊತೆಗೆ ಈ ತರದ ಘಟನೆಗಳು ಆಗದಂಗೆ ಶಾಂತಿಯನ್ನ ಕಾಪಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ.